ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನನ್ನ ಡೈಲಿ ರೊಟೀನ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದೆ ಅನ್ನುವ ಒಂದು ಡೈಲಿ ರೊಟೀನ್ ವೀಡಿಯೋ. ಬನ್ನಿ ನೋಡ್ಕೊಂಡು ಬರುವ. ಹಾಗೆ ಬೆಳಗಿನ ತಿಂಡಿ ಚಪಾತಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಏನು ಮಾಡುವುದಂತ, ಹಾಗೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಇದೇ ಅಲ್ವ ಹೆಣ್ಮಕ್ಳಿಗೆ ಟೆನ್ಷನ್ ಇರೋದು. ಮಾಡಿದ್ದನ್ನೇ ಮಾಡಿದ್ರೆ ತಿನ್ನೋಕ್ಕೂ ಒಳ್ಳೆಯದಾಗೋದಿಲ್ಲ. ಚೇಂಜಸ್ ಇರಬೇಕು, ಆಗಲೇ ತಿನ್ನೋಕ್ಕೆ ಒಳ್ಳೆಯದಾಗೋದಲ್ವಾ. ಚಪಾತಿ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಏನಲ್ಲ ನಾನು, ಶೇಪು ಒಟ್ರಾಸಿ ಬರುತ್ತೆ. ಆದರೂ ಮಾಡ್ತೀನಿ ಚಪಾತಿ ತಕ್ಕ ಮಟ್ಟಿಗೆ. ಹಾಗೆ ಚಪಾತಿ ಕಾಯಕ್ಕೆ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಲಟ್ಟಿಸ್ತಾನೂ ಇದ್ದೀನಿ. ಹಾಗೆ ಚಪಾತಿಗೆ ಕಡಲೆ ಗಸಿ ಮಾಡಿದ್ದೆ. ತಿಂಡಿಯೆಲ್ಲ ಆದ ಮೇಲೆ ನಮ್ಮ ಡೈಲಿ ಕೆಲಸ ಶುರುವಾಗುತ್ತೆ, ಕ್ಲೀನಿಂಗಿದ್ದು. ನಾವು ಎಷ್ಟೇ ನೀಟಾಗಿಟ್ಟರೂ ಸೋಫಾದ ಬಟ್ಟೆ ಸ್ವಲ್ಪ ಹೊತ್ತಿಗೆ ಎಲ್ಲ ಚೆಲ್ಲಾಪಿಲಿ ಆಗಿರುತ್ತೆ. ಅದನ್ನು ಹಾಕೊಳ್ಳೋದೇ ಇನ್ನೊಂದು ಕೆಲಸ ಆಗಿರುತ್ತೆ. ಹಾಗೆ ಒಂದೊಂದೇ ಕೆಲಸನ ಮಾಡ್ತಾ ಇದ್ದೀನಿ. ಹಾಗೆ ಇದು ನನ್ನ ರೊಟೀನ್ನ ಒಂದು ಸಣ್ಣ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ವಿಡಿಯೋ ಹೇಗೆ ಇಷ್ಟ ಆಯಿತಾ ನಿಮಗೆ ಅಂತ ಕಮೆಂಟ್ ಕೂಡ ಮಾಡಿ. ಮಳೆಗಾಲದಲ್ಲಿ ಅಷ್ಟೇನು ಧೂಳು ಬರಲ್ಲ, ಆದರೆ ಬೇಸಿಗೆಗಾಲದಲ್ಲಂತೂ ತುಂಬಾ ಧೂಳು ಬರುತ್ತೆ. ಹಾಗೆ ಮನೆ ಕ್ಲೀನ್ ಮಾಡ್ತಾ ಇದ್ದಲೇ ಮೀನು ಬಂತು. ಹಾಗೆ ಮೀನು ತೆಗೆಯುವ ಅಂತ ಮಾರ್ಗಕ್ಕೆ ಬಂದು ಮನೆ ಹತ್ತಿರವೇ ಮೀನು ಬರುತ್ತೆ ಮಾಡಿಕೊಂಡು ನಮಗೆ. ನಾನು ಬಂಗುಡೆ ತಗೊಂಡೆ, ಒಳ್ಳೆ ಫ್ರೆಶ್ ಇತ್ತು. ಹಾಗೆ ಬಂಗುಡೆ ತಗೊಂಡು ಬಂದೆ. ಇಲ್ಲಿ ನಾನು ತೆಂಗಿನ ತುರಿಯೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ, ಪದಾರ್ಥ ಮಾಡುವ ಅಂತ. ಕ್ಲೀನಿಂಗ್ ಕೆಲಸ ಅರ್ಧದಲ್ಲೇ ಬಿಟ್ಟು ನಾನು ಪದಾರ್ಥ ಮಾಡೋಕ್ಕೆ ಬಂದೆ. ಯಾಕೆಂದರೆ ಮಳೆ ಇರುವ ಕಾರಣ ಕರೆಂಟು ಸರಿಯಾಗಿ ಇರೋದಿಲ್ಲ. ಹಾಗೆ ಇಲ್ಲಿ ಮಸಾಲೆ ರುಬ್ಬಿ ರೆಡಿ ಮಾಡಿದೆ. ಹಾಗೆ 4 ಬಂಗುಡೆ ಮೀನು ಸಿಕ್ಕಿದೆ, ಒಳ್ಳೆ ಫ್ರೆಶ್ ಇತ್ತು ಮಾತ್ರ. ಇಲ್ಲಿ ಮಸಾಲ ಕುದಿಯಲಿಟ್ಟು ನಾನು ಮೀನು ಕ್ಲೀನ್ ಮಾಡುವ ಅಂತ ಹೋದೆ. ಹಾಗೆ ಕಟ್ ಮಾಡಿ ನೋಡಿ, ಇಲ್ಲಿ ಮೀನು ಹಾಕಿದೆ, ಅದಕ್ಕೆ ಕುದೀತಾ ಉಂಟು. ಬಂಗುಡೆ ಮಾತ್ರ ಫ್ರೆಶ್ ಇತ್ತು, ಹಾಗಾಗಿ ಪದಾರ್ಥನೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮತ್ತೆ ನಂದು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಯಿತು. ಸಿಂಕಲ್ಲೇ ನಾನು ಫಿಶ್ ಮಾಡೋದರಿಂದ
ಅದು ಸ್ಮೆಲ್ ಬರುತ್ತೆ ಅಂತ ಫಸ್ಟ್ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಈ ವಿಡಿಯೋ ಬೋರು ಎನಿಸ್ಬೋದು, ಆದರೆ ಮಳೆ ಅಲ್ವಾ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗೆ ಮನೆಯಲ್ಲೇ ಇದ್ದು ನಾನು ಒಂದು ಚಿಕ್ಕ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನನ್ನ ಹಸ್ಬೆಂಡ್ ಊಟ ಮಾಡ್ತಾ ಇದ್ದೇವೆ. ಬಂಗುಡೆ ಪದಾರ್ಥದೊಟ್ಟಿಗೆ ಊಟ ನಮ್ಮದು. ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಸಂಜೆ ನನ್ನ ಹಸ್ಬೆಂಡ್ ಇಲ್ಲಿ ಹೂವಿನ ಗಿಡಕ್ಕೆ ಎಲ್ಲ ಅದರದ್ದು ಪುಡಿ ಹಾಕ್ತಾ ಇದ್ದಾರೆ. ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.